ಕೇರಳದ ಪರಂಪರೆಯ ಮುತ್ತಪ್ಪನ್ ಸ್ವಾಮಿ ಯಾರು, ಅವರ ಕತೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶಿವನ ಒಂದು ರೂಪವಾಗಿದ್ದು ಎರುವಸೆ ಎಂಬ ಪ್ರದೇಶದಲ್ಲಿ ನದಿಯ ದಡದಲ್ಲಿ ಮಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರ ಪ್ರಾಮುಖ್ಯತೆ ಎಂದರೆ ಅವರು ಕೇರಳದ ಉತ್ತರ ಮಲಬಾರ್ ಪ್ರದೇಶದಾದ್ಯಂತ ಪ್ರಚಲಿತವಾದ ಹೊಸ ರೀತಿಯ ದೇವಾಲಯಗಳ ಪೂಜೆಗಳನ್ನು ಪ್ರಾರಂಭಿಸಿದರು. ಅವರನ್ನು ಒಬ್ಬ ಮಹಾನ್ ಸಂತ, ಸಮಾಜ ಸುಧಾರಕ ಮತ್ತು ಸ್ವತಃ ಶಿವ ಎಂದು ಪರಿಗಣಿಸಲಾಗುತ್ತದೆ. ಮುತ್ತಪ್ಪನ ಕಥೆಯ ಸಾರಾಂಶ ಹೀಗಿದೆ. ಮಕ್ಕಳಿಲ್ಲದ ಬ್ರಾಹ್ಮಣ ಮಹಿಳೆಯೊಬ್ಬರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಈ ಮಗು ಅಳುತ್ತಿರುವುದನ್ನು ಗಮನಿಸಿದರು. ಈ ಮಹಿಳೆ ಒಳನ್ನೋರ್ನ ಪತ್ನಿಯಾಗಿದ್ದಳು. ಈ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಮತ್ತು ಅವರು ಮಗುವನ್ನು ಬಯಸುತ್ತಿದ್ದರು. ಆ ಮಗುವನ್ನು ನೋಡಿದಾಗ ಆ ಮಗುವನ್ನು ಬ್ರಾಹ್ಮಣನನ್ನಾಗಿ ಕರೆತಂದಳು. ಆದರೆ ಅವನು ಯುವಕನಾದಾಗ ಬೇಟೆಯಾಡಲು, ಮಾಂಸ ತಿನ್ನಲು, ಮದ್ಯಪಾನ ಮಾಡಲು ಮತ್ತು ಕೆಳಜಾತಿಗಳು, ಅಸ್ಪೃಶ್ಯರು ಮತ್ತು ಬುಡಕಟ್ಟು ಜನಾಂಗದವರ ಸಹವಾಸ ಮಾಡಲು ಪ್ರಾರಂಭಿಸಿದನು. ಇದು ಹೆತ್ತವರಿಗೆ ಸರಿ ಎನಿಸಲಿಲ್ಲ. ಒಂದು ದಿನ ಈ ದಂಪತಿಗಳು ಮುತ್ತಪ್ಪನ ದಾರಿಯನ್ನು ಸರಿಪಡಿಸಲು ಅವನೊಂದಿಗೆ ವಾದ ಮಾಡಿದರು. ಆದರೆ ಮುತ್ತಪ್ಪನ್ ತನ್ನ ತಂದೆ ತಾಯಿಗಳಿಗೆ ತನ್ನ ದೈವಿಕ ರೂಪವನ್ನು ತೋರಿಸಿದನು. ಅವನು ತನ್ನನ್ನು ತಾನು ಬಿಲ್ಲುಗಾರನಾಗಿ ಪರಿವರ್ತಿಸಿಕೊಂಡನು. ಸುತ್ತಮುತ್ತಲಿನ ಮರದ ವಸ್ತುಗಳು ಸುಟ್ಟು ಹೋದವು. ನಂತರ ಅವನು ತನ್ನ ಹೆತ್ತವರನ್ನು ಆಶೀರ್ವದಿಸಿ ಕುನ್ನತೂರ್ಪಾಡಿ ಎಂಬ ಪರ್ವತಕ್ಕೆ ಹೊರಟನು. ಅಲ್ಲಿಗೆ ತಲುಪಿದಾಗ ಅವನು ಒಂದು ಪಾಮ್ ಮರವಾಗಿದ್ದನು. ಅವನು ಅದರ ಮೇಲೆ ಹತ್ತಿ ಪಾತ್ರೆಗಳಲ್ಲಿ ಸಂಗ್ರಹಿಸಿದ ಮದ್ಯವನ್ನು ಕುಡಿದನು. ಚಂದನ್ ಎಂಬ ವೈನ್ ಟ್ಯಾಪ್ ಮಾಡುವವನು ಮುತ್ತಪ್ಪನ್ ತಾನು ವೈನ್ ಸಂಗ್ರಹಿಸಿದ ತಾಳೆ ಮರದಿಂದ ಕುಡಿಯುವುದನ್ನು ನೋಡಿದನು. ಅವನು ಕೋಪಗೊಂಡು ಮುತ್ತಪ್ಪನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದನು. ಮುತ್ತಪ್ಪನ್ ಸ್ವಲ್ಪವೂ ಗಮನ ಹರಿಸಲಿಲ್ಲ. ಇದರಿಂದ ಕೋಪಗೊಂಡ ಚಂದನ್ ತನ್ನ ಬಿಲ್ಲು ಮತ್ತು ಬಾಣವನ್ನು ತೆಗೆದುಕೊಂಡು ಮುತ್ತಪ್ಪನನ್ನು ಹೊಡೆದುರುಳಿಸಿದನು. ನಂತರ ಮುತ್ತಪ್ಪನ್ ಕೋಪಗೊಂಡು ಒಂದೇ ನೋಟದಲ್ಲಿ ಅವನನ್ನು ಕಲ್ಲಾಗಿ ಪರಿವರ್ತಿಸಿದನು. ತನ್ನ ಗಂಡನನ್ನು ಹುಡುಕಲು ಹೋದ ಚಂದನನ ಹೆಂಡತಿ ತನ್ನ ಗಂಡ ಶಿಲೆಯಾಗಿ ಬದಲಾಗಿರುವುದನ್ನು ನೋಡಿದಳು. ಮುತ್ತಪ್ಪನು ತಾಳೆ ಮರದ ಮೇಲೆ ಕುಳಿತಿರುವುದನ್ನು ಸಹ ಅವಳು ನೋಡಿದಳು. ಅವನ ದೈವತ್ವವನ್ನು ಗುರುತಿಸಿದ ಅವಳು ತನ್ನ ಗಂಡನನ್ನು ಕ್ಷಮಿಸುವಂತೆ ಬೇಡಿಕೊಂಡಳು. ಮೀನು, ಮಾಂಸ ಮತ್ತು ತಾಳೆ ವೈನ್ನಿಂದ ನಿಯಮಿತವಾಗಿ ಅವನನ್ನು ಪೂಜಿಸುವುದಾಗಿ ಪ್ರತಿಜ್ಞೆ ಮಾಡಿದಳು. ಅವಳ ಪ್ರಾರ್ಥನೆಯಿಂದ ಸಂತಸಗೊಂಡ ಮುತ್ತಪ್ಪನು ಅವನನ್ನು ಗುಣಪಡಿಸಿದನು. ಅವನು ಅಲ್ಲಿಯ ಸ್ಥಳೀಯ ಬುಡಕಟ್ಟು ಜನಾಂಗದವರೊಂದಿಗೆ ಉಳಿದು ಬೇಟೆಯಾಡುತ್ತಾ ಜೀವನ ನಡೆಸುತ್ತಿದ್ದನು. ಅವನ ಬಳಿ 7 ನಾಯಿಗಳಿದ್ದವು. ಅವು ಯಾವಾಗಲೂ ಅವನನ್ನು ಹಿಂಬಾಲಿಸುತ್ತಿದ್ದವು. ಸ್ಥಳೀಯರು ನಿಯಮಿತವಾಗಿ ಅವನಿಗೆ ಪೂಜೆ ರೂಪದಲ್ಲಿ ಆಹಾರವನ್ನು ನೀಡುತ್ತಿದ್ದರು ಮತ್ತು ಅವನು ಅಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದನು. ನಂತರ ಅವನು ಕುನ್ನತ್ತೂರ್ಪಾಡಿಯನ್ನು ಬಿಟ್ಟು ಪುರಳಿಮಲೆಗೆ ಹೋಗುತ್ತಾನೆ. ಪುರಳಿಮಲವು ಒಂದು ಪರ್ವತವಾಗಿತ್ತು ಮತ್ತು ಅದರ ಕಣಿವೆಯಲ್ಲಿ ಪುರನ್ನುಟ್ಟುಕರ ರಾಜ್ಯದ ರಾಜಧಾನಿಯಾಗಿತ್ತು. ಆ ಸಮಯದಲ್ಲಿ ಅದನ್ನು ಒಬ್ಬ ನಿರಂಕುಶಾಧಿಕಾರಿ ಆಳುತ್ತಿದ್ದ. ಅವನ ಪ್ರಜೆಗಳು ಅವನ ಆಳ್ವಿಕೆಯಿಂದ ಬಳಲುತ್ತಿದ್ದರು. ಮುತ್ತಪ್ಪನ್ ಅಲ್ಲಿಗೆ ಹೋಗಿ ರಾಜನಿಗೆ ಹೋರಾಡಲು ಸವಾಲು ಹಾಕುತ್ತಾನೆ. ರಾಜ ಮುತ್ತಪ್ಪನ ವಿರುದ್ಧ ಹೋರಾಡಿ ಸೋಲುತ್ತಾನೆ. ತನ್ನ ಹೆಮ್ಮೆಯನ್ನು ತಗ್ಗಿಸಿಕೊಂಡು ಅವನು ತನ್ನ ರಾಜ್ಯವನ್ನು ಮುತ್ತಪ್ಪನಿಗೆ ಒಪ್ಪಿಸಿ ಮುತ್ತಪ್ಪನನ್ನು ತನ್ನ ಅಧಿಪತಿಯನ್ನಾಗಿ ಸ್ವೀಕರಿಸುತ್ತಾನೆ. ರಾಜನ ಪಶ್ಚಾತ್ತಾಪದಿಂದ ಸಂತುಷ್ಟನಾದ ಮುತ್ತಪ್ಪನ್ ದೇಶವನ್ನು ಧಾರ್ಮಿಕವಾಗಿ ಹೇಗೆ ಆಳಬೇಕೆಂದು ಅವನಿಗೆ ಕಲಿಸಿ ನಂತರ ಅವನ ರಾಜ್ಯವನ್ನು ಪುನಃಸ್ಥಾಪಿಸುತ್ತಾನೆ. ಪುರಳಿ ಮಲೆಯಲ್ಲಿ ತಂಗಿದ್ದಾಗ ಅವರು ತಮ್ಮ ಭಕ್ತರಿಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿದರು. ಆದರೆ ಸಾಮಾನ್ಯ ಪದ್ಧತಿಗೆ ವಿರುದ್ಧವಾಗಿ ಅವರು ಕೆಳಜಾತಿಗಳಿಂದ ಪುರೋಹಿತರನ್ನು ನೇಮಿಸಿದರು ಮತ್ತು ಮೀನು ಮತ್ತು ತಾಳೆ ವೈನನ್ನು ಆಚರಣೆಗಳ ಭಾಗವಾಗಿ ಬಳಸಲು ಸೂಚಿಸಿದರು. ಮುತ್ತಪ್ಪನ ಆಶೀರ್ವಾದ ಪಡೆಯಲು ಉನ್ನತ ಜಾತಿಯ ಜನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದರು. ಒಂದು ದಿನ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಅವನ ಬಿಲ್ಲು ಮತ್ತು ಬತ್ತಳಿಕೆಗಳು ಇರುವೆ ಗೂಡಿಗೆ ಡಿಕ್ಕಿ ಹೊಡೆದವು. ಅಲ್ಲಿ ಋಷಿ ಇರುವೆ ಗೂಡಿನಿಂದ ಹೊರಗೆ ಬಂದನು. ಅವನು ಕೂಡ ಶಿವನ ಅಂಶವಾಗಿದ್ದನು. ಅವರು ಚರಿಯ ಮುತ್ತಪ್ಪನ್ ಅಂದರೆ ಕಿರಿಯ ಮುತ್ತಪ್ಪನ್ ಎಂದು ಪ್ರಸಿದ್ಧರಾದರು ಮತ್ತು ಅಂದಿನಿಂದ ಮುತ್ತಪ್ಪನ್ ಅವರ ನಿರಂತರ ಅನುಯಾಯಿಯಾಗಿದ್ದರು. ಒಮ್ಮೆ ಪುರಳಿಮಲ ಪ್ರದೇಶದಲ್ಲಿ ಬರಗಾಲ ಬಂದಿತು.
ಮತ್ತು ಮುತ್ತಪ್ಪನ್ ಸಂಗ್ರಹಿಸಿಟ್ಟ ಎಲ್ಲಾ ಧಾನ್ಯಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಅಗತ್ಯವಿರುವ ಜನರಿಗೆ ವಿತರಿಸಬೇಕೆಂದು ಆದೇಶಿಸಿದನು. ಮುತ್ತಪ್ಪನ್ ಮತ್ತು ಅವರ ಅನುಯಾಯಿಗೆ ವಿಷಪ್ರಾಶನ ಮಾಡಲು ಪ್ರಯತ್ನಿಸಿದ ಕಳ್ಳರಿಗೆ ಇದು ಸರಿಯಾಗಲಿಲ್ಲ. ಆದರೆ ಅವರಿಗೆ ಏನೂ ಆಗಲಿಲ್ಲ. ಬದಲಿಗೆ ಅವರಿಗೆ ವಿಷಪ್ರಾಶನ ಮಾಡಲು ಪ್ರಯತ್ನಿಸಿದವರು ರಕ್ತವಾಂತಿ ಮಾಡಿ ಸತ್ತರು. ನಂತರ ಮುತ್ತಪ್ಪನ್ ಶಾಶ್ವತವಾಗಿ ನೆಲೆಸಲು ಬೇರೆ ಸ್ಥಳ ಬೇಕು ಎಂದು ನಿರ್ಧರಿಸಿದರು. ಅವರು ಪಶ್ಚಿಮಕ್ಕೆ ಕಣ್ಣಾಪುರಕ್ಕೆ ಹೋಗುತ್ತಾರೆ. ಆದರೆ ಆ ಸ್ಥಳವು ಸಾಕಾಗುವುದಿಲ್ಲ ಎಂದು ನಿರ್ಧರಿಸುತ್ತಾರೆ. ನಂತರ ಅವರು ಪೂರ್ವಕ್ಕೆ ಬಾಣ ಪ್ರಯೋಗಿಸಿದರು ಮತ್ತು ಆ ಬಾಣವು ಪರಸೆನಿ ಕಡವು ಎಂಬ ಸ್ಥಳದಲ್ಲಿ ಒಂದು ಮರಕ್ಕೆ ಬಡಿದ. ಮುತ್ತಪ್ಪನಲ್ಲಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದನು. ಈ ಸ್ಥಳವು ವಲಪಟ್ಟಣಂ ನದಿಯ ದಡದಲ್ಲಿದ್ದು, ಈ ಬಾಣ ತಗುಲಿದಾಗ ಪೆರುವಣ್ಣನ್ ಅಲ್ಲಿ ಮೀನು ಹಿಡಿಯುತ್ತಿದ್ದ. ಇದ್ದಕ್ಕಿದ್ದಂತೆ ಈ ಮರದಿಂದ ಹೊಗೆ ಬರುವುದನ್ನು ಅವನು ಗಮನಿಸಿದನು. ಅವನು ಎದ್ದು ಅದನ್ನು ಪರೀಕ್ಷಿಸಿದನು. ಅವನು ಆ ಬಾಣವನ್ನು ನೋಡಿದನು. ಅದು ಹೊಳೆಯುತ್ತಿತ್ತು. ಇದು ದೈವಿಕ ಬಾಣ ಎಂದು ಅವನು ತೀರ್ಮಾನಿಸಿದನು. ಇದು ಏನೆಂದು ಕಂಡುಹಿಡಿಯಲು ಪ್ರಾರ್ಥಿಸಿದನು. ಆಗ ಮುತ್ತಪ್ಪನ್ ಅವನ ಮುಂದೆ ಕಾಣಿಸಿಕೊಂಡು ತನ್ನ ಉಪಸ್ಥಿತಿಯನ್ನು ಅವನಿಗೆ ಬಹಿರಂಗಪಡಿಸಿದನು. ನಂತರ ಪೆರುವಣ್ಣನ್ ಹತ್ತಿರದ ಕುನ್ನುಮ್ಮಲ್ ಕರಣವರ್ ಎಂಬ ತೀಯ ಹಿರಿಯರ ಮನೆಗೆ ಧಾವಿಸಿ ನಡೆದುದನ್ನು ತಿಳಿಸಿ ಅವರನ್ನು ಸ್ಥಳಕ್ಕೆ ಕರೆದೊಯ್ದರು. ಕರಣವರ್ ಕಣ್ಮರೆಯಾಗುವ ಮೊದಲು ಮುತ್ತಪ್ಪನ ದರ್ಶನ ಪಡೆದರು. ಇಬ್ಬರು ತಕ್ಷಣ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ನಂತರ ಅದೇ ಸ್ಥಳದಲ್ಲಿ ಹೆಸರು ಕಾಳನ್ನು ಕುದಿಸಿ ಪೆರುವಣ್ಣನ್ ಹಿಡಿದ ಮೀನನ್ನು ಬೇಯಿಸಿದರು. ಕರಣವರವರು ಸಂಗ್ರಹಿಸಿದ ತಾಜಾ ತಾಳೆ ವೈನನ್ನು ಸಹ ತಂದರು. ಅವರು ಈ ಎಲ್ಲ ಆಹಾರ ಮತ್ತು ಪಾನೀಯಗಳನ್ನು ಮುತ್ತಪ್ಪನಿಗೆ ಅರ್ಪಿಸಿದರು. ಕಾಲಕ್ರಮೇಣ ಈ ಸ್ಥಳವು ಅತ್ಯಂತ ಪ್ರಮುಖವಾದ ಮುತ್ತಪ್ಪನ್ ದೇವಾಲಯವಾಗಿ ಅಭಿವೃದ್ಧಿ ಹೊಂದಿತು.